ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ಗೆ ಸ್ವಾಗತ. ಇದು ಈ ವರ್ಷದ ಮೊದಲನೇ ಟ್ರಿಪ್ ವಿಡಿಯೋ ನಮ್ದು. ಅಮ್ಮನಗೂಡು ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಬೆಂಗಳೂರಿಂದ ಬೆಳಗ್ಗೆ 5:30 ಹೊರಟು ಭದ್ರಾವತಿನ ಮಧ್ಯಾಹ್ನ 12 ಗಂಟೆಗೆ ತಲುಪಿದ್ವು. ಅಲ್ಲಿ ನನ್ನ ತಂಗಿ ಮನೆಗೆ ಹೋಗಿ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಹೊರಟ್ವಿ. ನೈಟ್ ಒಂದು ಫಂಕ್ಷನ್ ಇತ್ತು ಇಲ್ಲಿ, ಅದನ್ನು ಮುಗಿಸಿ ಅಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡಿ ಮಾರನೇ ದಿನ ಪ್ರವಾಸ ಶುರು ಮಾಡಿದ್ವಿ. ಮೊದಲು ನಾವು ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಬಂದ್ವಿ. ಈ ಆನೆ ಬಿಡಾರ ಶಿವಮೊಗ್ಗ ಟೌನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೆಳಗ್ಗೆ 8:30ಗೆ ಆನೆ ಬಿಡಾರಕ್ಕೆ ಬಂದಿದ್ದೀವಿ. ಇದರ ಎಂಟ್ರಿ ಫೀಸ್ ಡೀಟೇಲ್ಸ್ನ ಫೋಟೋ ಹಾಕಿದ್ದೀನಿ. ನಾವು ಟಿಕೆಟ್ ತಗೋಬೇಕಾದ್ರೆ ದೊಡ್ಡ ದೊಡ್ಡ ಆನೆಗಳು ಎಂಟ್ರಿ ಆಯಿತು, ಅದ್ರೂ ವಿಡಿಯೋನು ಮಾಡ್ಕೊಂಡಿದ್ದೀನಿ. ಟಿಕೆಟ್ ತಗೊಂಡು ಆನೆ ಸ್ನಾನ ಮಾಡಿಸ್ತಾ ಇರೋ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿ ತುಂಬ ಕ್ರೌಡ್ ಇತ್ತು. ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ತೀವಿ ಅಂದರೆ ಅದಕ್ಕೂ ಒಬ್ಬರಿಗೆ 100 ರೂಪೀಸ್ ಕೊಡಬೇಕು. ಆ ಟಿಕೆಟ್ನ ಅಲ್ಲಿರೋ ಮಾವುತಾಗ ಅವ್ರಿಗೆಲ್ಲ ತೋರಿಸ್ಬೇಕು. ಅವರು ನಮಗೆ ಆನೆಗೆ ಸ್ನಾನ ಮಾಡ್ಸೋಕೆ ಬಿಡ್ತಾರೆ. ಆನೆಗಳ ಮೇಲೆ ನೀರಾಕ್ತಾ ಒಂದಾನೆಯಿಂದ ಇನ್ನೊಂದಾನೆ ಓಡಾಡಿಕೊಂಡು ಸ್ನಾನ ಮಾಡಿಸ್ತಾ ಖುಷಿಪಟ್ವು. ನಾನಂತೂ ಆನೆನ ಮುಟ್ತೀನಿ ಅಂತ ಯಾವಾಗಲೂ ಅಂದ್ಕೊಂಡಿರಲಿಲ್ಲ. ಅದರಿಂದ ಆನೆಗಳಿಗೆ ನೀರಾಕಿ ಖುಷಿಪಟ್ಟೆ. ಆನೆ ದಂತ ಮುಟ್ಟಿದಾಗ ಏನೋ ಒಂದು ಖುಷಿ ಅನ್ನಿಸ್ತಾ ಇತ್ತು. ಆನೆ ದಂತ ಮುಟ್ಟಿದ್ದೀವಿ ಅಂತ ಅದರ ಸೊಂಡಿಗೆ ದೇಹಕ್ಕೆ ಎಲ್ಲನೂ ಮುಟ್ಟಿ ಎಲ್ಲರೂ ಖುಷಿ ಪಡ್ತಾ ಇದ್ರು. ತುಂಬ ಜನ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಆದಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಾನು ಆದಷ್ಟು ಆನೆಗಳ ಸುಂದರವಾದ ವಿಡಿಯೋ ಮಾಡಿದ್ದೀನಿ, ಪ್ರಕೃತಿ ಸೌಂದರ್ಯ ಎಲ್ಲ ತೋರಿಸಿದ್ದೀನಿ. ದಯವಿಟ್ಟು ಇದಕ್ಕೆ ಲೈಕ್ ಕೊಡಿ ನೀವು. ಅಮ್ಮ ಆನೆ ಕುಂತಿ ಅದ್ರ ಮಗು ಧ್ರುವ ಇಬ್ರು ನೀರಾಟ ಆಡ್ತಾ ಇದ್ದಿದ್ದು ನೋಡಿ ಮಕ್ಕಳೆಲ್ಲ ಚಪ್ಪಾಳೆ ಬಡ್ದು ಖುಷಿ ಪಡ್ತಾ ಇದ್ರು. ಇದು ಗಾಜನೂರು ಡ್ಯಾಮ್ ಬ್ಯಾಕ್ ವಾಟರು. ಅದ್ರ ನೋಟ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಹಸಿರು ಗಿಡ ಮರಗಳಿಂದ ಸುಂದರವಾಗಿತ್ತು. ಇದರಲ್ಲಿ ಆನೆಗಳ ಸ್ನಾನ ಮತ್ತು ನೀರಾಟ, ವಿವಿಧ ಭಂಗಿಗಳ ಪ್ರದರ್ಶನ ಚೆನ್ನಾಗಿತ್ತು.
ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ ಮುಗಿಲ ತಂಪಲಿ ಒಳಲಾಯಿ ಬಳಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋನು ರಾಸಿಯೋ ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ ಇಲ್ಲಿ ಆನೆಗಳು ಸ್ನಾನ ಮಾಡಿ ನಂತರ ಬಿಡಾರ್ ಹೊರಡ್ತಾ ಇದ್ದಾವೆ ಎಲ್ಲ. ಗುಬ್ಬಿ ನಿನ್ನ ಭಾಷೆ ಕಲಿಯೋ ಆಸೆ ಇಲ್ಲಿ ಕುಂತಿ ಮಗ ಧ್ರುವ ಸ್ಕೂಲ್ ಮಕ್ಳಿಗೆಲ್ಲ ಆಯ್ ಹೇಳ್ತಿದ್ದಾನೆ. ನೀವು ಅವನಿಗೊಂದು ಆಯ್ ಹೇಳ್ಬಿಡಿ. ಹೊರಗಡೆ ಕ್ಲೋಸ್ ಇದೆ ಅಲ್ಲ ಧ್ರುವ ಧ್ರುವ ಕುಂತಿ ಕುಂತಿ ಬಿಳಿ ಬಿಳಿ ಮೋಡಕ್ಕೆ ಬಗೆ ಬಗೆ ಬಣ್ಣ ಬಳಿಯೋಕೆ ಆಸೆಯು ಗಗನವು ಭೂಮಿಯ ಚುಂಬಿಸುತ್ತಾಣ ನೋಡೋಕೆ ಆಸೆಯು ಎಲೆ ತಂಗಾಳಿ ನಿನ್ನ ಜೋಕಾಲಿ ಹಣಿದು ನಾಡಲೇ ಇನ್ನೂ ಎಲ್ಲ ಆನೆಗಳು ಆನೆ ಬಿಡಾರಕ್ಕೆ ಬಂದಿರಲಿಲ್ಲ. ಅದಕ್ಕೆ ನಾವು ಬೋಟಿಂಗ್ ಹೊರಟ್ವು. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಇದಕ್ಕೂ ಎಂಟ್ರಿ ಟಿಕೆಟ್ ತೊಗೋಬೇಕು. ಇಲ್ಲಿ ನೀರ್ನಾಯಿಗಳು ಕಾಣಿಸಿದ್ವು ನಮಗೆ, ಆದರೆ ಕ್ಯಾಮ್ರಾಗೆ ಸಿಗಲಿಲ್ಲ. ತಕ್ಷಣ ಮರೆಯಾಗ್ಬಿಟ್ವು. ಇಲ್ಲಿ ಕಾಣ್ತಾ ಇರೋದೇ ಗಾಜನೂರು ಡ್ಯಾಮು. ಬೋಟಿಂಗ್ ಮುಗಿಸಿ ಮತ್ತೆ ಆನೆ ಬಿಡಾರಕ್ಕೆ ಬಂದ್ವಿ ನಾವು. ಇಲ್ಲಿ ಎಲ್ಲ ಆನೆ ನೋಡ್ತಾ ಇರಬೇಕಾದ್ರೆ ನಮಗೆ ನೆನಪಾಗಿದ್ದು ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಸಿನಿಮಾಕ್ಕೆ ಬಂದಾಗ ಇಲ್ಲಿ ಆನೆ ಮರಿನ ಮೀಟ್ ಮಾಡಿದ್ರು ಅವರು ಅಂತ. ಅವ್ರ ನೆನಪಿಗಾಗಿ ಈ ಆನೆಗೆ ಪುನೀತ್ ಅಂತ ಹೆಸರಿಟ್ಟಿದ್ದಾರಂತೆ. ಅಪ್ಪು ಸರ್ ಈ ಆನೆನ ನೋಡಿ ಮುದ್ದು ಮಾಡಿ ಇದ್ರು ಅಂತ ಹೇಳಿದ್ರು. ಅದಕ್ಕೆ ನಾವು ಅದನ್ನು ನೋಡ್ತಾ ನಿಂತಿದ್ವಿ. ಪುನೀತ್ ಆನೆ ಸ್ಟಂಟ್ ಮಾಡ್ತಾ ಎಲ್ರಿಗೂ ಎಂಟರ್ಟೈನ್ ಮಾಡ್ತಿತ್ತು. ಅಪ್ಪು ಸರ್ ನೆನಪಿಂದ ನಮಗೂ ಮನಸ್ಸು ಭಾರ ಆಯಿತು. ಅಲ್ಲಿಂದ ಮುಂದೆ ಬಂದ್ವು. ಅಲ್ಲಿ ಸಿಕ್ಕಿದ್ದೆ ನಮಗೆ ಈ ಪುಟ್ಟು ಆನೆ ಮರಿ ಐರಾವತ, ಇವನ ಹೆಸರು. ಅವನು ನೋಡ್ತಾನು ತುಂಬ ಖುಷಿಯಾಗಿ ಅವನಿಗೂ ಮುದ್ದು ಮಾಡಿದ್ವು. ನಾವು ಆನೆಯನ್ನು ಮರಿಗಳನ್ನ ಹಿಂಗೆ ಮುಟ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಖುಷಿ ಆಗ್ತಾ ಇತ್ತು ನಮಗೆ. ಅಲ್ಲಿಂದ ನಾವು 11:30 ಹೊರಟು ರಾಷ್ಟ್ರಕವಿ ಕುವೆಂಪು ಅವರ ಕವಿ ಮನೆಗೆ ಬಂದ್ವಿ. ಕವಿ ಮನೆಯ ನೋಟ ಇದು. ಇಲ್ಲಿ ಒಳಗಡೆ ಹೋಗಲು ಎಂಟ್ರಿ ಟಿಕೆಟ್ ತಗೋಬೇಕು. ಒಳಗಡೆ ಯಾವುದೇ ವಿಡಿಯೋ ಮಾಡೋ ಫೋಟೋ ಮತ್ತೇನು ತೆಗಿಯಂಗಿರಲಿಲ್ಲ. ಅದಕ್ಕೋಸ್ಕರ ನಾವೇನು ವಿಡಿಯೋ ಮಾಡಲಿಲ್ಲ. ಮನೆ ಒಳಗೆ ಕುವೆಂಪು ಅವ್ರ ಫ್ಯಾಮಿಲಿ ಫೋಟೋಸು, ಅವ್ರ ಪ್ರಶಸ್ತಿ ಮತ್ತು ಬುಕ್ಸ್ಗಳು, ಆಗಿನ ಕಾಲದಲ್ಲಿ ಬಳಸ್ತಿದ್ದ ಅಡುಗೆ ಪಾತ್ರೆಗಳು ಎಲ್ಲ
ಎಲ್ಲ ಇದ್ವು. ಅಲ್ಲಿ ಕುವೆಂಪು ಅವರ ಕಿಂದರಿ ಜೋಗಿ ಬುಕ್ ತಗೊಂಡು ಕವಿಶೈಲ ಕೊಟ್ಟಿದ್ದೀವಿ. ಹನಿ ಹನಿ ಬನ್ನಿ ನಿನ್ನ ಬಾಚಿ ಕುಡಿಯ ಆಸೆ. ಇದು ಕುವೆಂಪು ಅವರ ಸಮಾಧಿ. ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಆಗುಂಬೆಗೆ ಹೊರಟಿದ್ದೀವಿ. ಇದು ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟು. ಅಲ್ಲಿಂದ ಕೆಳಗೆ ನೋಡಿದ್ರೆ ಈ ಥರ ಯೂ ಬೆಂಡ್ ಇತ್ತು. ಅಲ್ಲಿ ವೆಹಿಕಲ್ಸ್ ಎಲ್ಲ ಈ ಥರ ಹೋಗ್ತಾ ಇದ್ವು. ಅಲ್ಲಿ ನಾವು ಸನ್ಸೆಟ್ ನೋಡಲಿಲ್ಲ. ಸನ್ಸೆಟ್ ಆಗೋಕ್ಕೆ ಇನ್ನೂ 1 hour ಇತ್ತು. ಶೃಂಗೇರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟಿದ್ವಿ. ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ. ಮುಗಿಲ ತಂಪಲಿ ಒಳಲಾಯಿ. ಅಲ್ಲಿಂದ ನಾವು ಶೃಂಗೇರಿಗೆ ಬಂದಿದ್ದೀವಿ. ಇದು ಶೃಂಗೇರಿ ದೇವಸ್ಥಾನದ ಗೋಪುರ. ಅಲ್ಲಿಂದ ಒಳಗೆ ಬಂದಾಗ ಅಯೋಧ್ಯೆ ಶ್ರೀರಾಮ ಮಂದಿರದ ಮಿನಿಯೇಚರ್ ಇತ್ತು ಇಲ್ಲಿ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡುವಾಗಿಲ್ಲ, ಕ್ಯಾಮ್ರಾ ತಗೊಂಡೋಗೋ ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೊರಗಡೆನೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ವಿ. ನಾವು ಇಲ್ಲಿ ಅನ್ನ ಪ್ರಸಾದ ಊಟ ಮಾಡಿಕೊಂಡು ಮತ್ತೆ ವಾಪಸ್ ರೂಮಿಗೆ ಬಂದು ಸ್ಟೇ ಮಾಡಿದ್ವು. ಶೃಂಗೇರಿಯಿಂದ ಹೊರನಾಡಿಗೆ ಬರಬೇಕಾದ್ರೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿಗೆ ಹೋಗೋ ರೋಡ್ಗಳಂತೂ ಎಲ್ಲ ಕಿತ್ತು ಹಾಳಾಗಿತ್ತು. ಹೋಗೋದೆಲ್ಲ ವೆಹಿಕಲ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ. ಇಲ್ಲಿ ದೇವಸ್ಥಾನ ತಲುಪಿದ್ಮೇಲೆ ಇಲ್ಲೂ ವಿಡಿಯೋ ಫೋಟೋಸ್ ಮಾಡೋ ಆಗಿರ್ಲಿಲ್ಲ. ಒಳಗೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತು. ಅಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಮಸಾಲೆ ಸಾಮಾನುಗಳನ್ನೆಲ್ಲ ಶಾಪಿಂಗ್ ಮಾಡಿದ್ವು. ಚೆನ್ನಾಗಿ ಶಾಪಿಂಗ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.